ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗಡಿಯಲ್ಲಿ ಎಂಆರ್ಎಸ್ ಪುಂಡರ ಪುಂಡಾಟಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಕರ್ನಾಟಕದ ನವನಿರ್ಮಾಣ ಸೇವೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಐಮಂಗಲ ಟೋಲ್ ಸಮೀಪ ಮಹಾರಾಷ್ಟ್ರ ಬಸ್ ತಡೆದಿದ್ದಾರೆ ಪ್ರತಿಭಟನಾಕಾರರು. ಬೆಳಗಾವಿ ಗಡಿಯಲ್ಲಿ ಪುಂಡಾಟರ ಪುಂಡಾಟಕ್ಕೆ ಬ್ರೇಕ್ ಬೀಳಬೇಕಾಗಿದೆ. ಪದೇ ಪದೇ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಸರಿಯಾದ ಮಟ್ಟದಲ್ಲಿ ಬುದ್ಧಿ ಕಲಿಸಲಿಲ್ಲ ಅಂತಂದ್ರೆ ಇದೇ ರೀತಿಯಾಗಿ ಪುಂಡಾಟವನ್ನ ನಡೆಸ್ತಾರೆ. ಐಮಂಗಲ ಟೋಲ್ ಸಮೀಪ ಮಹಾರಾಷ್ಟ್ರ ಬಸ್ ತಡೆದಿದ್ದಾರೆ ಪ್ರತಿಭಟನಾಕಾರರು. ಕರ್ನಾಟಕ ನವನಿರ್ಮಾಣ ಸೇವಾ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಹಾರಾಷ್ಟ್ರದ ಮೂಲಕ ಬಸ್ ಹಾಗೂ ಚಾಲಕರಿಗೆ ಮಸಿ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಅಧ್ಯಕ್ಷ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಬಸ್ ತಡೆದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಕಡೆ ನೋಡಿ, ಈಗ ಇವ್ರೇನ್ ಮಾಡ್ತಾರೆ, ಪಾಪ ಚಾಲಕರೇನ್ ಮಾಡ್ತಾರೆ, ಮಹಾರಾಷ್ಟ್ರದ ಗಡಿಯಲ್ಲಿ ಕೆಲವೊಂದಿಷ್ಟು ಎಂಇಎಸ್ ಪುಂಡರು ಒಂದು ಚಾಲಕರಿಗೆ ನಾವು ಹಿಂಸೆ ಕೊಡಬಾರ್ದು. ಪಾಪ ನೋಡಿ, ಅವರು ಕೇಳ್ಕೊಳ್ತಿದ್ದಾರೆ ಬೇಡ ಸರ್ ಅಂತ. ಮಹಾರಾಷ್ಟ್ರ ಬಸ್ ತಡೆದಿದ್ದಾರೆ, ಓಕೆ, ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ ತಡೆದಿದ್ದಾರೆ. ಆದ್ರೆ ಚಾಲಕರೇನ್ ಮಾಡಿದ್ದಾರೆ, ನಿರ್ವಾಹಕರೇನ್ ಮಾಡಿದ್ದಾರೆ, ಪಾಪ ಅವ್ರ ಮೇಲೆ ಯಾಕೆ ಮಸಿ ಬಳಿಬೇಕು? ಜೈ ಕರ್ನಾಟಕ ಅಂತ ನೀವು ಏನ್ ಬೇಕಾದ್ರೆ ಪುಂಡಾಟ ತೋರಿ. ನಿಮ್ಮ ಪುಂಡಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಲಕರಿಗೆ ತೊಂದರೆ ಕೊಡ್ಬೇಡಿ. ಹೌದು, ನಮ್ಮ ಚಾಲಕರಿಗೂ ಕೂಡ ಅವಮಾನ ಆಗಿದೆ, ಹಾಗಂತ ನಾವು ಈ ರೀತಿಯಾಗಿ ಸೇಡ್ ತೀರಿಸ್ಕೊಳ್ಳೋದಲ್ಲ. ಕನ್ನಡಿಗರು ಸ್ವಾಭಿಮಾನಿ ಉಳ್ಳಂತವ್ರು. ಸೊ ಆದ್ರೆ ಮರಾಠರ ಪುಂಡಾಟಕ್ಕೆ ಬ್ರೇಕ್ ಬೀಳಲೇಬೇಕಾಗಿದೆ. ನೋಡಿ, ಬೆಳಗಾವಿ ಗಡಿಯಲ್ಲೂ ಇದೇ ರೀತಿಯಾದಂತಹ ಗೋಳು, ಯಾವಾಗ್ಲೂ ಕೂಡ ಇದೇ ರೀತಿಯಾಗಿ ಗೋಳು ಇಳ್ಕೊಳ್ತಾನೆ ಇರ್ತಾರೆ. ಇಲ್ಲಿಂದ ಕೆಎಸ್ಆರ್ಟಿಸಿ ಬಸ್ಗಳು, ಕರ್ನಾಟಕದ ಕೆಲವೊಂದಿಷ್ಟು ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋದ್ರೆ ಸಾಕು, ಅಲ್ಲಂತೂ ಎಂಇಎಸ್ ಪುಂಡರ ಪುಂಡಾಟ ಕೇಳೋದೇ ಬೇಡ. ಸೊ ಲಕ್ಷ್ಮೀಕಾಂತ್, ಮಂಜುನಾಥ್, ರಾಮು ಸೇರಿ ಹಲವರು ಭಾಗಿಯಾಗಿದ್ದಾರೆ ಈ ಒಂದು ಹೋರಾಟದಲ್ಲಿ. ಚಾಲಕನಿಗೆ ಹಾಗೆ ಮಹಾರಾಷ್ಟ್ರ ಬಸ್ ಮೇಲೆ ಜೈ ಕರ್ನಾಟಕ ಅಂತ ಬರೆಯುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಏನೇ ಮಾಡಿದ್ರು ಕೂಡ ಹೋರಾಟದ ತರ ಇರ್ಲಿ ದಯವಿಟ್ಟು. ಯಾಕಂದ್ರೆ ಚಾಲಕರಿಗೂ ಕೂಡ ಅವ್ರದೇ ಆದಂತ ಒಂದು ಕೆಲಸ ಕಾರ್ಯ ಇರುತ್ತೆ. ಅವರು ಕೂಡ ಹೊಟ್ಟೆಪಾಡಿಗೆ ಕೆಲಸ ಮಾಡುವಂತದ್ದು, ಇಲ್ಲಾಂದ್ರೆ ಅವ್ರು ಯಾಕೆ ಬರ್ತಾ ಇದ್ರು? ಸೊ ಅವ್ರು ಕೇಳ್ಕೊಳ್ತಿದ್ದಾರೆ, ನಮ್ಮ ಚಾಲಕನಿಗೆ ಅವಮಾನವನ್ನ ಮಾಡ್ಲಾಗಿದೆ, ನಮ್ಮ ಚಾಲಕನನ್ನ ನೋಡಿ ಕರ್ಕೊ ಬಂದ್ಬಿಟ್ಟು ಅವ್ರನ್ನ ಕೆಳಗಿಳಿಸ್ಬಿಟ್ಟು ಮಸಿಯನ್ನ ಬಳಿತಾ ಇರುವಂತದ್ದು. ಈ ವಿಚಾರವಾಗಿ ಯಾರು ಕೂಡ ಒಪ್ಕೊಳ್ಳಲ್ಲ. ಆದ್ರೆ ಪ್ರಮುಖವಾಗಿ ನೋಡಿ, ಒಂದು ಕರ್ನಾಟಕ ಅಂತ ಬಂದ ತಕ್ಷಣ ನೆಲ ಜಲ ಭಾಷೆ ವಿಚಾರವಾಗಿ ಕನ್ನಡಿಗರು ಯಾವಾಗ್ಲೂ ಕೂಡ ಮುಂದಿರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ಇಲ್ಲ ಅಂತ ಹೇಳ್ತಿಲ್ಲ. ಹೌದು, ನಮ್ಮ ಕರ್ನಾಟಕದ ಓರ್ವ ಚಾಲಕನಿಗೆ ಅವಮಾನ ಆಗಿದೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವಮಾನವಾಗಿದೆ, ಕನ್ನಡ ಭಾಷೆಗೆ ಅವಮಾನವಾಗಿದೆ. ಯಾವುದೋ ಪಕ್ಕದ ರಾಜ್ಯದಲ್ಲಿ ಬಂದಂತವ್ರು ಕನ್ನಡವನ್ನ ಮಾತಾಡೋದು ಬಿಟ್ಟು ಮಹಾರಾಷ್ಟ್ರದ ಮರಾಠಿಯನ್ನ ಮಾತನಾಡಿ ಅಂತಾರೆ ಅಂದ್ರೆ ಸೊ ಅದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೂ ಬಂದಿದೆ ಅಂದ್ರೆ ಬಿಟ್ಕೊಂಡಿರೋಂಥದ್ದು ನಾವೇ. ಹಾಗಂತ ಮಹಾರಾಷ್ಟ್ರದ ಚಾಲಕರಿಗೆ ಈ ರೀತಿ ಮಸಿ ಬಳಿಯುವಂಥದ್ದು ಸರಿಯಲ್ಲ. ಅವರು ಕೂಡ ಸ್ವಾಭಿಮಾನಿಗಳಾಗಿರ್ತಾರೆ. ಯಾರು ನಮ್ಮ ಕರ್ನಾಟಕದ ಚಾಲಕನ ಮೇಲೆ ಅಥವಾ ನಿರ್ವಾಹಕನ ಮೇಲೆ ಏನಾದ್ರೂ ನೋಡಿ ಆತರ ಹೊಡಿತಾ ಇದಾರಲ್ಲ, ಅದು ಮಾಡಿದ್ರೆ ಅವ್ರನ್ನ ಹಿಡಿದು ಶಿಕ್ಷಿಸುವಂತ ಕೆಲಸ ಮಾಡೋಣ. ಆದ್ರೆ ಸದ್ಯದ ಮಟ್ಟಿಗೆ ಪಾಪ ಯಾರೋ ಕಂಡಕ್ಟರ್ ಆ ರೀತಿಯಾಗಿ ಹೇಳ್ತಾ ಇರ್ತಾರೆ. ಅವ್ರು ನೋಡಿ ಪಾಪ ಬೇಡ ಅಂತ ಕೇಳಿದ್ರು ಕೂಡ ಮಸಿ ಬಳಿತಾರೆ. ಅವ್ರೇನ್ ಮಾಡಿದ್ರು ಪಾಪ, ಕಂಡಕ್ಟರ್ ಏನ್ ಮಾಡಿದ್ರು ನೋಡಿ, ಇವರು ಕನ್ನಡ ಭಾಷೆ ಮಾತನಾಡೋದ್ ಬಿಟ್ಟು ಮರಾಠಿ ಮಾತನಾಡಿ ಅಂತ ಹೇಳಿದಕ್ಕೆ ಅಷ್ಟು ಗಲಾಟೆ ಆಗಿದೆ. ಮಸಿ ಬಳಿಯುವಂತಹ ವಿಚಾರದಲ್ಲಿ ಸ್ವಲ್ಪ ನಮ್ಮ ಕನ್ನಡ ಸೇನೆಯವರು ಕೂಡ ಜಾಗರೂಕರಾಗಿದೆ ದಯವಿಟ್ಟು. ನೋಡಿ, ಒಂದೊಂದು ಕನ್ನಡ ಸೇನೆಗಳಿರುತ್ತೆ. ಯಾವ ರೀತಿ ಅಂತಂದ್ರೆ ಕೇವಲ ನವೆಂಬರ್ 1 ಕನ್ನಡಿಗರಾಗಿರ್ತಾರೆ. ಅವತ್ತು ಮಾತ್ರ ನಮ್ಮ ಕನ್ನಡ ರಾಜೇಶ್ವರಿಯ ಬಾವುಟವನ್ನ ಆರಿಸುವ ಮುಖಾಂತರವಾಗಿ ಕನ್ನಡಾಭಿಮಾನವನ್ನ ತೋರ್ತಾರೆ. ಯಾವತ್ತೂ ಕೂಡ ಇರಬಾರ್ದು. ಪ್ರತಿ ದಿನವೂ ಕೂಡ ಕನ್ನಡತನವನ್ನ ಮೆರೆಬೇಕು. ಸಾಕಷ್ಟು ಜನ ಸಾಹಿತಿಗಳು ಎಷ್ಟೊಂದು ಕೊಡುಗೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಎಲ್ಲಿ ಯಾವ ಕಡೆನೂ ಕೂಡ ಇಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿಲ್ಲ, ಯಾವ ರಾಜ್ಯದಲ್ಲಿ ಇಲ್ಲ. ಅಂತ ಹಿರಿತ ಮೆರಿತಾ ಇರುವಂತಹ ನಮ್ಮ ಕನ್ನಡ ಭಾಷೆಗೆ ಅವಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಸಿಡಿದೇಳಬೇಕಾಗಿದೆ. ಸೊ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಕನ್ನಡ ಸೇನೆ. ಬೆಳಗಾವಿಯ ಗಡಿಯಲ್ಲಿ ಎಂಇಎಸ್ ಪುಂಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಕನ್ನಡಾಭಿಮಾನವನ್ನ ತೋರ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಮರಾಠರ ಈ ಒಂದು ಸೊಕ್ಕನ್ನ ಹುಟ್ಟಡಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ
ಸದ್ಯದ ಮಟ್ಟಿಗೆ ಈಗ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಬೇಕೇ ಬೇಕು ಬೇಕೇ ಬೇಕು. ಓ ಭಯ್ಯ ಈ ಕಡೆ ಬರ್ರಿ ಭಯ್ಯ, ನೀವು ಈ ಕಡೆ ಬರ್ರಿ. ಅಲ್ಲಿ ಕರ್ನಾಟಕದ ಧಿಕ್ಕಾರ ಧಿಕ್ಕಾರ, ಮರಾಠಿ ಪುಂಡರಿಗೆ ಮರಾಠಿ ಪುಂಡರಿಗೆ. ಓ ಭಯ್ಯ ಈ ಕಡೆ ಬರ್ರಿ ಭಯ್ಯ, ನೀವು ಈ ಕಡೆ ಬರ್ರಿ. ಅಲ್ಲಿ ಕರ್ನಾಟಕದ